ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ಹೇಗಿದ್ದೀರಿ ಎಲ್ಲರೂ? ಈಗಾಗಲೇ ಮೊರಾರ್ಜಿ ದೇಸಾಯಿಯ ಮೊದಲನೇ ಸುತ್ತಿನ ಪ್ರಕ್ರಿಯೆಯು ನಿನ್ನೆಗೆ ಕ್ಲೋಸ್ ಆಯಿತು. ಮೊದಲನೇ ಸುತ್ತಲ್ಲಿ ಆಯ್ಕೆಯಾಗಿರುವಂಥ ಅಭ್ಯರ್ಥಿಗಳು ಹೋಗಿ ಅಡ್ಮಿಷನ್ ಪಡೆದುಕೊಳ್ಳೋಕ್ಕೆ ನಿನ್ನೆಗೆ ಕ್ಲೋಸ್ ಮಾಡಿದರು. ಸೊ ಇವತ್ತು ಮತ್ತು ನಾಳೆ ಏನು ಅಡ್ಮಿಷನ್ಸ್ ಆಗಿದ್ದಾವೆ ಅವುಗಳ ಒಂದು ಲೆಕ್ಕಪತ್ರಗಳನ್ನು ನೋಡಿಕೊಂಡು 2 ದಿನಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ, ಏನು ಸೀಟುಗಳು ಉಳಿಕೆಯಾಗಿವೆ ಅಂದರೆ ಅಡ್ಮಿಷನ್ ಆಗಿಲ್ಲ, ಸೀಟ್ ಸಿಕ್ಕರೂ ಕೂಡ ಹೋಗಿ ಅಡ್ಮಿಷನ್ ಆಗಿಲ್ಲ ಅಂಥ ಸೀಟುಗಳನ್ನು ಕೆಇಗೆ ಸ್ಕೂಲ್ಗಳಿಂದ ರಿಟರ್ನ್ ಆಗ್ತವೆ. ಆ ಒಂದು ಬಂದಿರುವಂತಹ ಸ್ಕೂಲ್ಗಳಿಂದ ಬಂದಿರುವಂತಹ ಸೀಟ್ಗಳನ್ನು ಮತ್ತೆ ಪರಿಶೀಲನೆ ಮಾಡಿ ಕಾಸ್ಟು ಮತ್ತು ಪರ್ಸನ್ ಇದು ರ್ಯಾಂಕ್ ನಂಬರ್ ಆಧಾರದ ಮೇಲೆ ಸೆಟ್ ಮಾಡ್ತಾರೆ. ಮತ್ತೊಂದು ಸಲ ಸೆಟ್ ಮಾಡಿ ಮತ್ತೆ ನಿಮಗೆ 2ನೇ ಸುತ್ತಿನ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಸದ್ಯಕ್ಕೆ ಅದರ ಪಟ್ಟಿಯನ್ನು ನಿಮ್ಮಗಳಿಗೆ ಮುಂದಿನ ವಾರದ ನಂತರನೇ ಗೊತ್ತಾಗುತ್ತೆ. ಇವಾಗ ಕೆಇಗೆ ಕಾಲ್ ಮಾಡಿದರೆ ಅವರು ಹೇಳಿರುವಂಥ ಮಾಹಿತಿ ಏನಂದರೆ, ಸದ್ಯಕ್ಕೆ ನಾವು ಕಾಲೇಜುಗಳಿಂದ ಏನಾಗಿಲ್ಲ ಅಂತಂದರೆ ರಿಟರ್ನ್ ಆಗಿಲ್ಲ, ಸೀಟುಗಳ ಒಂದು ಡಾಟಾ ಇನ್ನೂವರೆಗೆ ನಮಗೆ ಬಂದು ತಲುಪಿಲ್ಲ, ಅದು ಬಂದ ನಂತರ ನಾವು ಮಾಹಿತಿಯನ್ನು ಕೊಡ್ತೇವೆ. ಈಗ ಸದ್ಯಕ್ಕೆ ಇನ್ನೂ ಸ್ಕೂಲ್ಗಳಿಂದ ಯಾವುದೇ ಥರಂಥ ಮಾಹಿತಿ ಬಂದಿಲ್ಲ ಅಂತ ಇವತ್ತು ಫೋನ್ ಮಾಡಿದಾಗ ಕೆಇದವರು ಹೇಳಿರುವಂಥ ಮಾಹಿತಿ. ಸೊ ಹೀಗಾಗಿ 2ನೇ ಸುತ್ತಿನ ಕೌನ್ಸಿಲಿಂಗ್ ಈ ವಾರದಲ್ಲಿ ಆಗೋದಿಲ್ಲ. ನಿಮಗೆ ಮುಂದಿನ ವಾರ ನಿಮಗೆ ದಿನಾಂಕ ಗೊತ್ತಾಗುತ್ತೆ. ಮುಂದಿನ ವಾರ ಅಂದರೆ ಸೋಮವಾರ ದಿನ ನನಗೆ ಕಾಲ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೋಮವಾರ ದಿನ ನಿಮ್ಗೆ ಏನಾಗುತ್ತೆ ಅಂತಂದರೆ ಮತ್ತೊಂದು ಸಲ ನಾನು ವಿಡಿಯೋಗಳನ್ನು ಮಾಡಿ ನಿಮಗೆ ಮಾಹಿತಿಯನ್ನು ತಲುಪಿಸ್ತೇನೆ. ಓಕೆನಾ? ಅಲ್ಲಿ ತನಕ ನಿಮಗೆ 2ನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆ ಸ್ಟಾರ್ಟ್ ಆಗೋದಿಲ್ಲ, ನೆನಪಿರಲಿ. ನೀವು ಕೂಡ ನೋಡ್ತಾ ಇರ್ಬೋದು, ಈ ಒಂದು ವೆಬ್ಸೈಟನ್ನು ನೀವು ನೋಡ್ತಾ ಇರ್ಬೋದು, ಪ್ರತಿದಿನ ನೋಡಿ ಮಾಹಿತಿ ಪಡ್ಕೋಬೋದು. ಇಲ್ಲಪ್ಪ ಅಂದರೆ ನನಗೆ ಗೊತ್ತಾದ ತಕ್ಷಣ ಏನು ಮಾಡ್ತೀನಿ ಅಂತಂದರೆ ನಿಮಗೆ ವಿಡಿಯೋ ಮುಖಾಂತರ ಮಾಹಿತಿನ ಕೊಡ್ತೇನೆ.